कामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। सुहृन्मित्रादिदासीनमध्यस्थद्वेष्य बन्धुषु साधुष्वपि च ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ ಅನ್ನುವ ಅಂಶವನ್ನ ನಾವು ಗಮನಿಸಿ, ಶತ್ರು ಮಿತ್ರ ಅನ್ನೋದು ತತ್ತತ್ಕಾಲದಲ್ಲಿ ಬದಲಾಗ್ತಾ ಹೋಗುತ್ತೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಈ ಬದುಕನ್ನ ನಿರ್ವಹಿಸಬೇಕು. ಸಮಬುದ್ಧಿ ಅನ್ನೋದು ಒಂದು 3-4 ವಿಭಾಗಗಳಲ್ಲಿದೆ ಅಂತ ನಾವು ಗಮನಿಸಿ, ಕೊನೆಗೆ ಸಹೃದಯರಲ್ಲಿ, ಗೆಳೆಯರಲ್ಲಿ, ಶತ್ರುಗಳಲ್ಲಿ, ತಟಸ್ಥರಲ್ಲಿ, ಸರಿತಪ್ಪು ಎರಡಕ್ಕೂ ಒಂದೇ ರೀತಿ ಪ್ರತಿಕ್ರಿಯಿಸುವವರಲ್ಲಿ, ಇಷ್ಟವಾಗದವರಲ್ಲಿ, ಸಂಬಂಧಿಗಳಲ್ಲಿ, ಆಮೇಲೆ ಜೀವಕೋಟಿಯಲ್ಲಿ ಎತ್ತರದ ಸ್ಥಾನದಲ್ಲಿರುವ ದೇವತೆಗಳಲ್ಲಿ, ಅಷ್ಟೇ ಅಲ್ಲದೆ ಜೀವಕೋಟಿಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವ ಪಾತಕಿಗಳಾದ ಅಸುರರಲ್ಲಿ ಅವರವರ ಸ್ಥಾನಕ್ಕೆ ತಕ್ಕಂತೆ ಸಮಾನವಾಗಿ ಭಾವಿಸುವವನೇ ಉತ್ತಮನು, ಭಗವಂತನಿಗೆ ಬಹಳ ಪ್ರಿಯನು ಮತ್ತು ಸರಿಯಾದ ಶಾಸ್ತ್ರದ ಅಧ್ಯಯನದ ಮೂಲಕ ಬದುಕನ್ನು ಕಟ್ಟಿಕೊಂಡವನು ಅಂತ ವಿಶಿಷ್ಯತೆ ಅನ್ನುವ ಶಬ್ದದಿಂದ ಹೇಳಿದ್ರು. ನಂತರದ ಶ್ಲೋಕ, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಇದು ನಮಗೆ ಮತ್ತೊಂದು ವಿಶೇಷವನ್ನ ಹೇಳಲಿಕ್ಕೆ ಹೊರಟಂತಹ ಸಂಗತಿ ಅಂತ ಗೊತ್ತಾಗತ್ತೆ. ಯೋಗಿ ಯುಂಜೀತ ಸತತಂ. ಸತತಂ ಅಂದ್ರೆ ನಿರಂತರ ಅಂತ ಅರ್ಥ. ಆತ್ಮಾನಂ ರಹಸಿ ಸ್ಥಿತ, ಏಕಾಕಿ ಒಬ್ಬನೇ ಆಗಿ, ಯತ ಚಿತ್ತಾತ್ಮ ಅಂದ್ರೆ ಅಂತರಂಗದ ಸಾಧನೆಗೆ ಒಬ್ಬನೇ, ಬಹಿರಂಗದಲ್ಲಿ ಸಮೂಹದಲ್ಲಿ ಸಾಧನೆ ಬಹಳ ಜನ. ಗುಣಗಳನ್ನ ಮತ್ತೆ ನಿರಾಶೀಹಿ ಅಪರಿಗ್ರಹ ಅಂತ 2 ಮುಖಗಳಲ್ಲಿ ಇದು ಸ್ವಲ್ಪ ವಿವರಣೆ ನಾವು ನೋಡಿದ್ವಿ ಅಂತ ಅನ್ಸುತ್ತೆ. ಆಚಾರ್ಯರ ಮಾತು ಬಹಳ ಕಮ್ಮಿ ಇದೆ. ಸಮಾಧಿ ಯೋಗದಿಂದ ಕೂಡಿದವನಾಗಿ ತನ್ನ ಮನಸ್ಸನ್ನು ಭಗವಂತನಲ್ಲಿ ಒಪ್ಪಿಸಬೇಕು ಅಂತ. ಅದರ ಯೋಗಿ ಯಾವಾಗ್ಲೂ ಕೂಡ ಒಬ್ಬಂಟಿಗ ಅನ್ನೋದು ಇಲ್ಲಿಯ ಪ್ರಧಾನವಾದ ಅಂಶ. ಅಂದ್ರೆ ಈ ಹಿಂದಿನ ಸುಮಾರು ಪದ್ಯಗಳಲ್ಲಿ ಸಮಾಧಿ ಯೋಗಕ್ಕೆ ಸಂಬಂಧಪಟ್ಟ ವಿವರವನ್ನ ಕೊಡ್ತಾ ಬಂದ್ರು. ಯೋಗಿ ಅನ್ನೋದಕ್ಕೆ 2 ಮುಖಗಳಲ್ಲಿ ಅರ್ಥ ಇದೆ. ಒಂದು ಧ್ಯಾನ ಯೋಗದಲ್ಲಿ ಸಿದ್ಧನಾದವನು, ಇನ್ನೊಂದು ಸಮಾಧಿ ಯೋಗದಲ್ಲಿ ಸಿದ್ಧನಾದವನು. ಧ್ಯಾನ ಅಂದ್ರೆ ಪ್ರಯತ್ನ ಪಟ್ಟು ಶಾಸ್ತ್ರೀಯವಾದ ಪ್ರಯತ್ನದ ಅಂದ್ರೆ ಪರೋಕ್ಷ ಜ್ಞಾನದ ಮೂಲಕ ಕಾಣುವ ಪ್ರಯತ್ನ ಮಾಡುವವನು. ಅಂದ್ರೆ ಅವನದ್ದೇ ಮನಸ್ಸಿನ ಇಮ್ಯಾಜಿನರಿ ಐಯಿಂದ ಕಂಡ ಸಂಗತಿಯಿಂದ, ಅಂದ್ರೆ ಅದು ಪ್ರಾಮಾಣಿಕವಾಗಿರುತ್ತೆ, ಆದ್ರೆ ಅದು ಪರೋಕ್ಷ, ನೇರ ಅಲ್ಲ, ಪರೋಕ್ಷವಾದ ತಿಳುವಳಿಕೆ ಆಗಿರುತ್ತೆ. ಭಾಷ್ಯ ಕಾಣ್ತಿದ್ಯಾ ಎಲ್ರಿಗೆ? ಹಾ ಸರ್, ಕಾಣ್ತಾ ಇದ್ದಾರೆ. ಸರಿ, ನನಗೆ ಮಧ್ಯದಲ್ಲಿ ತಪ್ಪಿ ಈಗ ಬಂತು. ಮುಂದಿನ ಇಷ್ಟು ಪದ್ಯಗಳು ಕೂಡ, ಮುಂದಿನ ಸುಮಾರು ಒಂದು 19 ಪದ್ಯ ಅಂತ ಅನ್ಕೊಳ್ಳಿ. ಇದು ಬಹುಶಃ ಭಾರತೀಯ ತತ್ವಶಾಸ್ತ್ರದಲ್ಲಿ ನಮಗೆ ಧ್ಯಾನದ ಬಗ್ಗೆಗೆ ಕೃಷ್ಣ ಕೊಟ್ಟ ಅಪೂರ್ವವಾದ ಸಂಗತಿ. ಇದು ಹೊರಮುಖದಲ್ಲಿ ಏನಿರ್ಬೇಕು ಅಂತ ಒಂದು ರೀತಿಯಲ್ಲ, ಆದ್ರೆ ಒಳಮುಖ ಹೇಗಿರ್ಬೇಕು ಅಂತ ಹಿಂದೆ ಮುಂದೆ ಬೇಕಾದಷ್ಟು ಕಡೆ ಬಂದಿದೆ. ಭಾಗವತದ 2ನೇ ಸ್ಕಂಧದ 2ನೇ 1ನೇ ಅಧ್ಯಾಯ ಪೂರ್ತಿ ಒಂದು ರೀತಿ ಇದಕ್ಕೆ ಬೇಕಿರುವ ಅಂತರ್ಮಾರ್ಗವನ್ನ, ಒಳ ಚಿತ್ರಣವನ್ನ ನಮಗದು ಕೊಡುತ್ತೆ. ಇಲ್ಲಿ ಆತ್ಮಾನಂ ಅನ್ನೋದನ್ನ ಬಾಹ್ಯ ಮನಸ್ಸು ಅಂತ, ಆತ್ಮಾನಂ ರಹಸಿ ಸ್ಥಿತ, ತನ್ನ ಮನಸ್ಸನ್ನು, ಬಾಹ್ಯವಾದ ಮನಸ್ಸನ್ನು ಭಗವಂತನ ಯಾವುದಾದ್ರೂ ಒಂದು ವಿಗ್ರಹದಲ್ಲಿ ಅಥವಾ ರೂಪದಲ್ಲಿ ಏಕಾಗ್ರಗೊಳಿಸ್ಬೇಕು. ಅದು ನಿರಂತರವಾಗಿರ್ಬೇಕು, ಮಧ್ಯದಲ್ಲಿ ಖಂಡತುಂಡವಾಗಬಾರ್ದು. ಯಾಕಂದ್ರೆ ಧ್ಯಾನ ಅಂತಂದ್ರೆ ಅಖಂಡವಾದ ಸ್ಮೃತಿ, ಧಾರಣೆ ಅಂತಂದ್ರೆ ಆಗಾಗ ಚೂಚೂರು ನೆನಪಾದಾಗಲೆಲ್ಲ ದೇವರನ್ನ ಸ್ಮರಿಸಿ ಮರ್ತು ಬಿಡುದು ಅಂತ.
ಧ್ಯಾನ ಮಾಡ್ಲಿಕ್ಕೆ ಪರಿಸರ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಮುಖದಲ್ಲಿ ಸತ್ಯವಾದ್ರೂ ಒಳ ಮನಸ್ಸು ಸರಿ ಇಲ್ಲ ಅಂದ್ರೆ ಎಂಥ ಪರಿಸರ ಇದ್ರೂ ಕೂಡ ಆತ ಧ್ಯಾನ ಮಾಡ್ಲಿಕ್ಕಾಗುದಿಲ್ಲ. ಬೆಟ್ಟ ಗುಡ್ಡ ಏಕಾಂತ ಅನ್ನೋದು ಸರಿ ಧ್ಯಾನಕ್ಕೆ. ಆದ್ರೆ ಮನೆಯಲ್ಲಿ ಅಂಥ ವಾತಾವರಣ ಇದ್ದಾಗ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ನಮ್ಮ ಪಾಡಿಗೆ ನಾವಿದ್ದೇವೆ, ಎಲ್ಲರೂ ಪರಸ್ಪರ ಸಹಕೃತರಾಗಿ ಬದುಕ್ತಾ ಇದ್ದಾರೆ, ನಾವು ಬೇರೆಯವರ ಧ್ಯಾನಾನುಷ್ಠಾನಗಳಿಗೆ ಪೂರಕವಾಗಿ ಬದುಕಿದ್ದೇವೆ ಅಂತಾದ್ರೆ ತನ್ನತ್ತಾನೆ ಪರಿಸರದಲ್ಲಿ ನಮ್ಗೆ ಅಂತಹದ್ದೊಂದು ವಾತಾವರಣ ನಿರ್ಮಾಣ ಆಗುತ್ತೆ. ನಮ್ಗದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಒಂದು ನಾವು ಹಾಗೆ ಬದುಕಿಲ್ಲ, ಅಥವಾ ಈಗ ನಾನು ಹಾಗೆ ಬದುಕಿಲ್ಲದೆ ಇದ್ರೂ ಕೂಡ ಹಿಂದೆ ಯಾವತ್ತೋ ಹಾಗೆ ನಾನು ನನ್ನ ಬದುಕನ್ನು ರೂಪಿಸಿಕೊಂಡಿಲ್ಲ, ಅದಕ್ಕೋಸ್ಕರ ಅದು ನಮ್ಮನ್ನ ಹಾಗೆ ಕಾಡುತ್ತೆ. ಆದ್ರೆ ದೇವರ ಹತ್ರ ಪ್ರಾರ್ಥಿಸಿ ಮನೆಯಲ್ಲೇ ಕೂತು ಕೂಡ ಧ್ಯಾನವನ್ನ ಮಾಡಬಹುದು. ಆಯ್ತು, ಏಕಾಂತ ಇಲ್ಲ ಅನ್ನೋದಕ್ಕಿಂತ ಹೆಚ್ಚು ಆ ಮನೆಯ ಈ ವಾಸ್ತು ಅಂತ ಅನ್ನೋದೆಲ್ಲ ಕೇವಲ ಒಂದು ಅವರ ಕಲ್ಪನೆಯಿಂದ ನಾನು ಹೇಳ್ತಾ ಇರೋದು. ವಾಸ್ತು ಸತ್ಯ, ವಾಸ್ತುವಿನಿಂದಾಗಿ ಧ್ಯಾನಕ್ಕೆ ತೊಂದರೆ ಆಗತ್ತೆ ಅನ್ನೋದು ಅಂಥ ಗಟ್ಟಿಯಾದ ವಿಷಯ ಏನಲ್ಲ. ಆ ಮನೆಯಲ್ಲಿ ತುಂಬಾ ದುಷ್ಟಶಕ್ತಿಗಳ ಪ್ರಭಾವ ಅಥವಾ ದುರ್ವರ್ತನೆಗಳ ಪ್ರಭಾವ, ದುಷ್ಟ ಮಾತುಗಳ ಅಂದ್ರೆ ಹಿಂದೆ ಯಾವತ್ತೋ ಮಾತಾಡಿದ್ದು, ಕೂಗಿದ್ದು, ಕಿರ್ಚಾಡಿದ್ದು, ಅದು ಕೂಡ ಪರಿಸರವನ್ನ ಹಾಗೆ ಒಂದು ರೀತಿಯಲ್ಲಿ ಕಲುಷಿತಗೊಳಿಸಿಕೊಂಡು ಕೂತಿರುತ್ತೆ. ಅಲ್ಲಿ ಕೂತಾಗ ನಮಗೆ ಏಕಾಗ್ರತೆ ಬರಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ನಿರಂತರ ಜಪಾನುಷ್ಠಾನ ನಡೆಯುವ ದೇಗುಲಗಳ ಪರಿಸರವನ್ನು ಆಯ್ಕೆ ಮಾಡ್ಕೊಳ್ಬಹುದು. ಅಲ್ಲೂ ಹಾಗೆ ಆಗುತ್ತೆ ಅಂತ ಅನ್ಸಿದ್ರೆ ಕೆಲವೊಮ್ಮೆ ನದಿ ತೀರಕ್ಕೆ ಅಥವಾ ಯಾವ್ದಾದ್ರೂ ಕೆಲವೊಂದ್ಸರ್ತಿ ಆ ಪ್ಲೇಸಿಗೆ ಹೋದ್ರೆ ಸಾಕು, ಅದು ಸ್ವಲ್ಪ ಹೊತ್ತು ಕೂತು ಜಪಿಸ್ಬೇಕು ಅಂತ ಅನ್ಸುತ್ತೆ. ಕೆಲವು ನದಿ ತೀರಗಳಲ್ಲಿ ಮಾತ್ರ ಸಾಮಾನ್ಯ ಭಾವ ಬರುತ್ತೆ. ಅಲ್ಲಿ ಜನಗಳ ಓಡಾಟ ಇಲ್ಲ ಅಂದ್ರೆ, ಅದು ಪಿಕ್ನಿಕ್ ಸ್ಪಾಟ್ ಅಲ್ಲ ಅಂತಾದ್ರೆ, ಜನಗಳು ಹೆಚ್ಚು ಬರ್ತಾ ಇಲ್ಲ ಅಂತಾದ್ರೆ, ಆ ಜಾಗದಲ್ಲಿ ಅಂತಹದ್ದೊಂದು ಗುಣ ಇದೆ. ಈ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಅಲ್ಲೊಂದು, ಆ ದೇವಸ್ಥಾನಕ್ಕೆ ಹೋಗುವ ಮುಂಚೆನೆ ಎಡಗಡೆ ಒಂದು ಅಗ್ರಹಾರ ಇದೆ, ಅಲ್ಲೊಂದು ರುದ್ರದೇವರ ಗುಡಿ ಇದೆ, ಅಲ್ಲಿ ಕುಮಾರಧಾರ ನದಿ ಹರಿಯತ್ತೆ. ಆ ಜಾಗದಲ್ಲಿ ಕೂತ್ರೆ ಅಲ್ಲಿ ಒಂದು ಅನಿರುದ್ಧ ತೀರ್ಥರ ವೃಂದಾವನ ಇದೆ, ಆಚಾರ್ಯರ ಶಿಷ್ಯರು, ಮಧ್ವಾಚಾರ್ಯರ ಶಿಷ್ಯರು, ವಿಷ್ಣು ತೀರ್ಥರ ಶಿಷ್ಯರು, ಬಹಳ ತಪಸ್ವಿಗಳು, ಬಹಳ ಜೀವನವನ್ನ ಭಗವಂತನಿಗಾಗಿ ಮೀಸಲಿಟ್ಟವರು, ಗುರುಗಳ ಸೇವೆ ಅನನ್ಯವಾಗಿ ಮಾಡಿದವರು ಅಂತ ಅವರ ಬಗ್ಗೆ ಮಧ್ವ ವಿಜಯ ಕೊನೆಯಲ್ಲಿ ಹೇಳುತ್ತೆ. ಅಲ್ಲಿ ಯಾರು ಹೆಚ್ಚು ಓಡಾಡಲ್ಲ, ಆದ್ರೆ ಆ ಪರಿಸರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅಲ್ಲಿ ಕೂತ್ರೆ ಹೊರಗೆ ಬರುವುದೇ ಬೇಡ ಅಂತ ಅನ್ಸುತ್ತೆ. ಅಷ್ಟು ಪರಿಸರದ ದೃಷ್ಟಿಯಿಂದಲೇನೆ ಅತ್ಯಂತ ಮನಸ್ಸಿಗೆ ಹಿತವನ್ನುಂಟು ಮಾಡುವಂತಹ ಸಾಮಾನ್ಯ ಗ್ರಹಣಾದಿ ಕರ್ಮಗಳಿಗಾಗುವಾಗ ಕೆಲವರೆಲ್ಲ ಹುಡುಕೊಂಡು ಆ ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಮಿಂದು ಅಲ್ಲೇ ಇರುವ ದೇಗುಲದ ನದಿ ಎದುರುಗಡೆನೆ ದೇವಸ್ಥಾನ, ಒಳಗೆ ಕೂತು ಬಿಟ್ರೆ ಏನು ಗೊತ್ತಾಗಲ್ಲ, ಹೊರಗಿನ ಪ್ರಪಂಚದ ಶಬ್ದ, ಬರೀ ಪರಿಸರದ ಕಲರವ ಕೇವಲ ಇವನ ಮನಸ್ಸಿನಲ್ಲಿ ಎಷ್ಟು ದೃಢವಾಗಿ ಧಾರಣೆ ಮಾಡ್ಲಿಕ್ಕೆ ಶಕ್ತಿ ಇದೆಯಾ ಅಂತಹ ರೂಪ, ಅದು ಬಿಟ್ಟರೆ ಬೇರೆ ಏನು ಪ್ರಪಂಚವೇ ಕಾಣಲ್ಲ ಅವನಿಗೆ. ಅಂತಹದ್ದೊಂದು ವಿಶಿಷ್ಟವಾದ ಜಾಗಗಳು ಕೆಲವೊಮ್ಮೆ ಇರ್ತವೆ. ಕೆಲವೊಮ್ಮೆ ಹಿಂದೆ ಯಾರಾದ್ರೂ ಜಪ ಮಾಡಿದ ಜಾಗ ಇರಬಹುದು, ಅಥವಾ ಅಲ್ಲಿ ನಿರಂತರ ಪಾಠ ಪ್ರವಚನ, ಒಳ್ಳೆ ಚಿಂತನೆಗಳು, ಸಜ್ಜನರ ಸತ್ಸಂಗ, ಭಜನೆ ಇತ್ಯಾದಿಗಳೆಲ್ಲ ನಡೆದ ಜಾಗ ಆಗಿದ್ರೆ ಅಂತಹ ಜಾಗದಲ್ಲಿ ಅದು ಏಕಾಂತವನ್ನ ತಂದುಕೊಡುತ್ತೆ. ಹಾಗಾದ್ರೆ ಸಮಾಧಿ ಯೋಗದಲ್ಲಿ ಆತ್ಮಸ್ವರೂಪವಾದ ಮನಸ್ಸನ್ನು, ಹೊರಮನಸ್ಸನ್ನು ಏಕಾಗ್ರಗೊಳಿಸಿ ಯೋಗಿಯು ಯುಂಜೀತ ಜೋಡಿಸಿಕೊಳ್ಬೇಕು ಪರಮಾತ್ಮನ ಜೊತೆಗೆ. ಆದ್ರೆ ಒಬ್ಬನೇ ಈ ಕಾರ್ಯಕ್ಕಾಗಿ ಸೇರ್ಬೇಕು. ನಿರಂತರ ಪ್ರಯತ್ನ ಪೂರ್ವಕವಾದ ಯಾವಾಗ್ಲ ಒಂದ್ 4-5 ಜನ ಕೂತ್ಕೊಂಡು ಹರಟೆ ಹೊಡಿತಾ ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ ಅಂತಂದ್ರೆ ಅದು ಹೊರಮುಖದ ಚಟುವಟಿಕೆ ಆಗ್ತಾ ಇರುತ್ತೆ ಹೊರತು ಧ್ಯಾನ ಆಗುದಿಲ್ಲ. ಧ್ಯಾನ ಆಗ್ಲಿಕ್ಕೆ ಏಕಾಂತವೇ ಬೇಕು. ಇಬ್ರು ಬಂದ್ರೆ ಏಕಾಂತ ಇಲ್ಲ, ಹೋಯ್ತು. ಅದಕ್ಕೆ ಕೃಷ್ಣ ಏಕಾಕಿ ಮತ್ತೆ ಒತ್ತಿ ಹೇಳಿದ ಶಬ್ದ ಅದು. ಒಬ್ಬನೇ ಅದು ಏಕ ಅಂತ ಹೇಳ್ಬೋದಿತ್ತು. ಏಕಾಕಿ ಅಂತಂದ್ರೆ ಅದು ಬಿಟ್ಟು ಯಾರು ಇರಬಾರದು. ಆ ರೀತಿ ಏಕಾಗ್ರತೆಯ ಸಾಧನೆಯನ್ನ ಸಾಧಿಸುವುದಕ್ಕೆ ಅಸಹಾಯಕನಾಗಿ
ಅಕಾರ ರೂಪಿಯಾದ ಪರಮಾತ್ಮನನ್ನು ಹೊರತಾಗಿ ಮತ್ತಾವ ಸಹಾಯಕರನ್ನು ಇಟ್ಟುಕೊಳ್ಳದೆ ಸಮಾಧಿಯಲ್ಲಿ ಮುಳುಗಬೇಕು. ಆತ್ಮವನ್ನ, ಚಿತ್ತವನ್ನ ಶುದ್ಧಿಯಲ್ಲಿ ಇಟ್ಟುಕೊಳ್ಬೇಕು. ಶರೀರ ಶುದ್ಧಿ ಇರಬೇಕು. ಶರೀರದ ಶುದ್ಧಿಯ ಜೊತೆಗೆ ಪರಿಸರದ ಶುದ್ಧಿ, ವಸ್ತ್ರ ಶುದ್ಧಿ, ಮನಃಶುದ್ಧಿ. ಮನಃಪೂತಂ ಸಮಾಚರ್ಯತೆ. ಇದೆಲ್ಲ ಹೊರಗಿದ್ದಿದ್ದು ಒಳಗೆ ಅಶುದ್ಧಿ ಇತ್ತು ಅಂದ್ರೆ ಅದಕ್ಕೇನು ಫಲ ಇಲ್ಲ. ಒಳಗಿನ ಶುದ್ಧಿಯ ಜೊತೆಗೆ ಹೊರಗಿನ ಶುದ್ಧಿಯು ಸೇರಿದಾಗ ವಿಶೇಷವಾದ ಬಲವನ್ನುಂಟು ಮಾಡುತ್ತೆ. ಆತ್ಮತತ್ವ ಒಂದು ಮಾತ್ರ ಅತ್ಯಂತ ಸೆಳೆತದ ಸಂಗತಿಯಾಗಿರುತ್ತೆ. ಅಲ್ಲಿ ಅಪರಿಗ್ರಹ ಅಂತ ಹೇಳಿದ್ರು. ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಯಾವುದೇ ಒಂದು ವಸ್ತುವಿನ ಬಳಕೆಯನ್ನ ನಮಗೆ ಸ್ವಾರ್ಥಕ್ಕಾಗಿ ಎಂದೂ ಮಾಡಿಕೊಳ್ಳದೆ ಭಗವಂತನ ಸೇವೆಗಾಗಿ ಸಹಾಯಕರು ಅಂತ ಭಾವಿಸಿದ್ರೆ ಅದು ಸರಿ. ಒಂದು ಆತ್ಮತತ್ವ ಬಿಟ್ಟು ಬೇರೆ ಯಾವ ಸೆಳೆತವೂ ಇಲ್ಲದೆ ಇರುವವನು ಅಪರಿಗ್ರಹ. ಬೇರೆ ಎಲ್ಲದರ ಸೆಳೆತ ಪರಮಾತ್ಮನಿಗಾಗಿ, ಅದು ನಿಜವಾದ ಅಪರಿಗ್ರಹ. ಅಪರಿಗ್ರಹ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಯಾರತ್ರನೂ ಏನನ್ನು ತೆಗೆದುಕೊಳ್ಳದವನು ಅಂತ. ಅದು ಹೌದು, ಎಷ್ಟು ಸಾಧ್ಯವೋ ಅಷ್ಟು ನಾವು ಇನ್ನೊಬ್ಬರಿಂದ ಏನನ್ನು ಸ್ವೀಕರಿಸದೆ ಬದುಕುವುದು ಅಂತ ಅನ್ನೋದು ವ್ರತ. ಅದು ಮಿನಿಮಮ್ ಜೀವನಕ್ಕೆ ಏನ್ ಬೇಕೋ ಅದು ತಗೊಳ್ಳೋದು ತಪ್ಪಲ್ಲ. ಕೆಲವೊಂದ್ ಸರ್ತಿ ಅದರ ಅಪರಿಗ್ರಹ ಅನ್ನೋ ಶಬ್ದ ಲೆವೆಲ್ ಪ್ರಕಾರ ಬದಲಾಗ್ತಾ ಹೋಗುತ್ತೆ ಅವನವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಈಗ ಫೋನ್ ಬಿಟ್ಟು ಬದುಕಬಹುದು ಅನ್ನೋದನ್ನ ಇವತ್ತು ಹೇಳಿದ್ರೆ ನಂಬಲಿಕ್ಕಾಗಲ್ಲ. ಆದ್ರೆ ಬದುಕುವವರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಎಷ್ಟೋ ಹಳ್ಳಿಗಳಲ್ಲಿ ಫೋನೇ ಇಲ್ಲದವರು ಇದ್ದಾರೆ. ಆದ್ರೆ ನಮ್ಗೆ ಅವರ ಅಯ್ಯೋ ಪಾಪ ಅಂತ ನಾವು ಅನ್ಕೋತಾ ಇರ್ತೇವೆ. ಆದ್ರೆ ಪ್ರಾಕೃತಿಕವಾಗಿ ಅವರ ಅಪರಿಗ್ರಹ ಅನ್ನುವ ಗುಣದಿಂದ ಅವರಿಗೆ ಬಹಳ ಬೇಗನೆ ಅನೇಕ ಆಂತರಂಗಿಕ ಪ್ರಪಂಚದ ಸಿದ್ಧಿಗಳು ಉಂಟಾಗುತ್ತೆ. ಆದ್ರಿಂದ ಚಿತ್ತ ಮನಸ್ಸನ್ನು ನಿಯಂತ್ರಿಸಿಕೊಂಡು ಏಕಾಂತದಲ್ಲಿ ಕುಳಿತು ಒಬ್ಬನೇ ಯೋಗ ಸಾಧಕನಾಗಿ ಯಾವ ಆಸೆಗಳು, ಅಯ್ಯೋ ಅದೊಂದು ಮಾಡ್ಬೇಕಿತ್ತು, ಕೂತ್ಕೊಳ್ಳುವಾಗ್ಲೇ ಓಹ್ ಅದೊಂದು ಕೆಲಸ ಇದೆ, ಬೇಗ ಧ್ಯಾನ ಮಾಡಿ ಹೋಗ್ತೇನೆ ಅಂತ ಹೀಗೆ ಕೂತ್ವ ಆ ಧ್ಯಾನವೇ ಅಲ್ಲ. ಸಂಜೆ ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ ಇಲ್ಲಿಗೆ ಹೋಗ್ಬೇಕು, ಇವ್ರು ಬರ್ತಾರೆ ಅವ್ರಿಗೆ ತೆಗ್ದಿಡ್ಬೇಕು, ಅವ್ರು ಬರ್ತಾರೆ ಅವ್ರಿಗೆ ಅದನ್ನು ಕೊಡ್ಬೇಕು ಅನ್ನುವ ಈ ಪಟ್ಟಿಗಳ ಮೇಲೆ ಪಟ್ಟಿಗಳನ್ನ ಹಾಕೊಂಡು ನಾವು ಧ್ಯಾನ ಕೊಡ್ತೇವೆ ಅಂದ್ರೆ ಅದು ಧ್ಯಾನವೇ ಆಗುದಿಲ್ಲ. ಧ್ಯಾನದ ಹೊತ್ತಿಗೆ ನಮಗೆ ಯಾವ ರೀತಿಯ ಕಮಿಟ್ಮೆಂಟ್ಗಳು, ಕೇವಲ ದೇವರು ನಾನು ಇಷ್ಟು ಇರುವ ಹಾಗೆ ಎಂಥ ಕಮಿಟ್ಮೆಂಟ್ ಇದ್ರು ಕೂಡ ಅದು ಈ ಕೆಲಸ ಮುಗ್ದ್ಮೇಲೆ ಅಂತ ಫಿಕ್ಸ್ ಆಗಿ ಬೇರೆ ಏನೇ ಅಡೆತಡೆ ಬಂದ್ರು ನಾನು ದೇವರ ವಿಷಯದಲ್ಲಿ, ಅಂದ್ರೆ ಈಗ ಯಾರಿಗೋ ತೊಂದರೆ ಆಯ್ತು, ಬಿದ್ರು ಎಬ್ಬಿಸ್ಬೇಕು ಅಂತ ಸಂದರ್ಭದಲ್ಲಿ ನಾನು ಧ್ಯಾನ ಮಾಡ್ತೇನೆ, ಅದು ಮೂರ್ಖತನ. ಯಾಕಂದ್ರೆ ಅದು ಕೂಡ ಭಗವಂತನ ಸೇವೆಯೇ, ದೇವರ ಸೇವೆ ಅಲ್ಲದ. ಈಗ ಧ್ಯಾನದ ಸ್ಥಿತಿಗೆ ಹೋದ್ಮೇಲೆ ಅವನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವನಿಗೆ ದೋಷ ಇಲ್ಲ. ಆದ್ರೆ ಅವನಿಗೆ ಗೊತ್ತಾಗಿ ಧ್ಯಾನದ ಸ್ಥಿತಿಯಲ್ಲಿ ಅದು ಆ ಕ್ರಿಯೆ ನಡಿಬೇಕಾಗಿದ್ದಾಗ ಅದನ್ನು ಮಾಡದೇ ಇದ್ರೆ ಅವನಿಗೆ ತಪ್ಪಾಗುತ್ತೆ. ಒಳ ಮನಸ್ಸನ್ನು ಹೊರ ಮನಸ್ಸನ್ನು ನಿರಂತರವಾಗಿ ಭಗವಂತನಲ್ಲಿ ಜೋಡಿಸಬೇಕು. ಅದು ಸಾಧನೆಯ ಮೆಟ್ಟಿಲಾಗುತ್ತೆ. ಯಾವ ಪರಿಕರಗಳನ್ನೂ ಬಳಸದೆ, ಅದೇನು ಧ್ಯಾನಕ್ಕಾಗಿ ಅಂದ್ರೆ ಆರಂಭದಲ್ಲಿ ಕೆಲವೊಂದು ಸರ್ತಿ ಅಂತಹ ಪ್ರಯೋಗಗಳನ್ನ, ಸಹಾಯಕರನ್ನ ಪಡಿಬಹುದು. ಇನ್ಸ್ಟ್ರಕ್ಷನ್ ಕೊಡುವವನೊಬ್ಬ ಬೇಕಾಗತ್ತೆ ಆರಂಭದಲ್ಲಿ. ಅಂದ್ರೆ ಅದು ಹೇಗೆ ಅಂತಾನೆ ಗೊತ್ತಿರುದಿಲ್ಲ, ಏನು ಅಂತಾನೆ ಗೊತ್ತಾಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಅಷ್ಟಕ್ಕೆ ಬೇಕು. ಆದ್ರೆ ಇವತ್ತು ಧ್ಯಾನ ಅಂದ್ರೆ ಒಂದು ಕತ್ತಲೆಯ ಕೋಣೆ, ಅಲ್ಲಿ ಅರ್ಧಮರ್ಧ ಲೈಟು, ಏನೋ ಒಂದಿಷ್ಟು ಮ್ಯೂಸಿಕ್, ಯಾರೋ ಒಬ್ರು ನಿರಂತರ ಏನೋ ಒಂದು ಅದರ ಬಗ್ಗೆ, ಅಂದ್ರೆ ಕೊನೆ ತನಕ ಅಲ್ಲ, ಆರಂಭದಲ್ಲಿ ಸ್ವಲ್ಪ ದಿವಸ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕಾಗಿ ಗೊತ್ತೇ ಇಲ್ಲದಿದ್ದಾಗ ಬೇಕು. ಬಿಟ್ರೆ ಅಪರಿಗ್ರಹ ಅಂದ್ರೆ ಬೇರೆ ಯಾವ ಸಹಾಯಕ ಶಕ್ತಿಗಳೂ ಇಲ್ಲದೆ ನೀನು, ಪರಿಸರ, ದೇವರು. ಅದಕ್ಕಾಗಿ ಮ್ಯೂಸಿಕ್ ಯೂಸ್ ಮಾಡುದು, ಅದಕ್ಕಾಗಿ ಇನ್ನೇನು ಪದಾರ್ಥಗಳನ್ನು ಸ್ವೀಕರಿಸು, ಈ ಭಂಗಿ ಎಲ್ಲ ಸ್ವೀಕರಿಸಿ ಅವರು ಧ್ಯಾನಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ಅದು ಅಪರಿಗ್ರಹದ ಲಕ್ಷಣದಿಂದ ದೂರ. ಅವ್ರು ಸೇರ್ತಾರೆ, ಕುಡಿತಾರೆ, ಅದು ಅವರಿಗೆ ಬಾಧಕ ಆಗುತ್ತೆ, ಅದೆಲ್ಲ ಬೇರೆ. ಆದರೆ ಧ್ಯಾನದ ನಿಜವಾದ ಸ್ಥಿತಿಗೆ ಹೋದಾಗ ಆ ಭಂಗಿ ಇತ್ಯಾದಿಗಳೆಲ್ಲ ಅದು ಒಂಥರ ಅಮಲು ಮೈಮರೆಯುವ ಸ್ಥಿತಿಗೆ ಹೋಗ್ಲಿಕ್ಕೆ ಅವರಿಗೆ ಸಹಾಯಕವಾಗಿ ಆರಂಭದಲ್ಲಿ ತಗೊಳ್ತಾರೆ. ಆದ್ರೆ ಕೊನೆವರೆಗೂ ಅದರಲ್ಲಿ ಉಳಿದು ಬಿಟ್ಟಾದ್ರೆ ಅವನು ಧ್ಯಾನದ ಸ್ಥಿತಿಯ ನಿಜವಾದ ಅನುಭವವನ್ನ ಪಡಿಲಿಕ್ಕೆ ಆಗ್ತಿಲ್ಲ, ಆಗಲ್ಲ ಅಂತಾನೂ ಅರ್ಥ. ಆದ್ರೆ ಕೆಲವೊಂದ್ಸತಿ ಕೆಲವರು ಬೇಕು ಅಂತ ತಮ್ಮ ಹತ್ತಿರಕ್ಕೆ ಬರಲೇಬಾರದು, ಅಂತವರೆಲ್ಲ ಕೇಳಲಿಕ್ಕೆ ಬರಬಾರ್ದು, ನಮ್ಮನ್ನು ನೋಡಿ ಅಸಹ್ಯ ಪಟ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮೇಲೆ ಒಂದು ವಿಚಿತ್ರವಾದ ಪ್ರಭಾವವನ್ನು ಬೀರುವುದಕ್ಕೋಸ್ಕರನು ಹಾಗೆ ಮಾಡೋರು ಇದ್ದಾರೆ.
ಅದಿಲ್ದೇನೆ ವರ್ಷಾನುಗಟ್ಲೆ ಬದುಕಿದವರು ನಮ್ಮ ಎದುರುಗಡೆ ಬಂದಾಗ ಅದಿಲ್ದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿ ವರ್ತಿಸ್ತಾರೆ. ಅದೆಲ್ಲ ಏನು ಅಂದ್ರೆ ಕೆಲವೊಂದ್ ಸರ್ತಿ ಈ ಉಪದ್ರವ ಜನಗಳದ್ದು, ಅದು ಹೇಳ್ಕೊಡಿ ಇದು ಹೇಳ್ಕೊಡಿ ಅಂತ ಬಂದು ಅವ್ಯವಸ್ಥೆ ಪಡುವುದನ್ನ ತಪ್ಪಿಸ್ಲಿಕ್ಕೆ ದತ್ತಾತ್ರೇಯ ಹೇಗೆ ಕಾರ್ತವೀರ್ಯ ಅರ್ಜುನನಿಗೆ ತನ್ನ ಅರಿವು ಬಾರದಂತೆ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಏನೇನೋ ವರ್ತನೆ ತೋರಿದ್ನಲ್ವಾ, ಹಾಗೆ ಇದು ಒಂದು ಮೊದಲ ಹಂತದಲ್ಲಿ ಸಿದ್ಧಿಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳುವ ಬಗೆ ಅಂತ ನಿರೂಪಿಸಿ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನ ಈ ಮುಂದಿನ 19-20 ಶ್ಲೋಕ ಅದ್ಭುತವಾದ ಶ್ಲೋಕಗಳು. ನಮಗೆ ಸಾಧ್ಯವಾದಷ್ಟು ಅದನ್ನು ಅನುಸರಿಸಲಿಕ್ಕೆ ಪ್ರಯತ್ನಿಸಬೇಕು. ಮನಸ್ಸು ಅಷ್ಟು ಸುಲಭದಲ್ಲಿ ಮಣಿಯುವಂತದ್ದಲ್ಲ, ಜಾರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಜಾರ್ತಾ ಇರುತ್ತೆ. ಮತ್ತೆ ಮತ್ತೆ ಅಂತಹ ಕೆಲವೊಮ್ಮೆ ಸಹವಾಸದಿಂದ ಮನಸ್ಸು ಗಟ್ಟಿಗೊಳ್ಳುತ್ತೆ, ಕೆಲವೊಮ್ಮೆ ಸಹವಾಸದಿಂದಲೇ ಮನಸ್ಸು ಹಾಳಾಗುತ್ತೆ. ನಾವು ನೋಡಿಕೊಂಡು ಮನಸ್ಸು ಗಟ್ಟಿಯಾಗುತ್ತೆ ಅಂದ್ರೆ ಆ ಸಹವಾಸಕ್ಕೆ ಬೆಲೆ ಕೊಡಬೇಕು. ಆ ಸಹವಾಸದಿಂದ ನಮ್ಮ ಆಲೋಚನೆಗಳಲ್ಲಿ ಸತ್ಯ ದೂರ ಆಗುತ್ತೆ, ಭಗವಂತನಿಗೆ ನಾವು ಮೈ ಮರೆಯುವ ಸ್ಥಿತಿ ಬರುತ್ತೆ, ಅಂದ್ರೆ ಅವನನ್ನ ಬಿಟ್ಟು ಬದುಕುವ ಸ್ಥಿತಿ ಬರುತ್ತೆ. ಅಂದ್ರೆ ಅಂತ ಅವರು ಹೊರಗಿನಿಂದ ನಮ್ಗೆ ಎಷ್ಟೇ ಆತ್ಮೀಯರಾಗಿರ್ಬಹುದು, ಆದ್ರೆ ಭಗವತ್ ಚಿಂತನೆಯಿಂದ ದೂರವಾಗ್ತೇವೆ ಅಂತ ಅನ್ನಿಸಿದ್ರೆ ಅದಕ್ಕೆ ಅಪರಿಗ್ರಹ ಅನ್ನುವ ಶಬ್ದದಿಂದ ಅಕಾರಣ ಪರಿಗ್ರಹಕ್ಕೆ ಕಾರಣವಾಗುವ ಎಲ್ಲ ಪರಿಗ್ರಹಗಳು ಕೂಡ ಉತ್ತಮ. ಅಕಾರಣನ ಮರೆಸುವಂತಹ ಅಕ್ಷರಾಣಂ ಅಕಾರೋಸ್ಮಿ, ಕೃಷ್ಣನೇ ಹೇಳಿಕೊಂಡ ಮಾತು. ಅಕಾರದಲ್ಲಿದ್ದು ನಿರಂತರವಾಗಿ ಸಹ ವರ್ತಿತ್ವವನ್ನ ಒಪ್ಪಿಸುವ ಒಂದು ಶಕ್ತಿಯಾಗಿ ಇದ್ರೆ ಅದು ಬಲ. ಇಲ್ಲಿ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನ ನಾತ್ಯುಚ್ಛಿತಂ ನಾತಿ ನೀಚಂ ಚೇನಾಚಿನ ಕುಶೋತ್ತರಂ. ಈ ಮುಂದಿನ ಪದ್ಯದ ಮೊದಲನೇ ಸಾಲು ಶುಚೌ ದೇಶೇ ಪ್ರತಿಷ್ಠಾಪ್ಯ ಆಸನಂ ಸ್ಥಿರಂ. ಕೂತ್ಕೊಳ್ಳುವ ಆಸನ ಲಟಪಟ ಲಟಪಟ ಅಂತ ಶಬ್ದ ಮಾಡಬಾರದು, ಅಥವಾ ಹಿಂದೆ ಮುಂದಕ್ಕೆ ಬಾಗುವ ಹಾಗಿರ್ಬಾರ್ದು, ಕೂತ ಮೇಲೆ ಬಿದ್ದೋಗ್ತೇನೋ ಅಂತ ಅನ್ನಿಸ್ಬಾರ್ದು. ಈ ನದಿ ದಂಡೆಲೆಲ್ಲ ಕೂತ್ಕೊಳ್ಳುವಾಗ ಕೆಳಮುಖ ಹಿಂದೆ ತಗ್ಗಿರುತ್ತೆ, ಮುಂದೆ ಎತ್ತರ ಇರುತ್ತೆ. ಯಾಕೆ ಯಾವಾಗ ನೋಡಿದ್ರು ಬೆನ್ನು ಬಗ್ಗಿಸಿ ಮುಂದಕ್ಕೆ ಕೊಡ್ಬೇಕು, ಹಿಂದೆ ಪೂರ ಬಗ್ಗಿದ್ರೆ ಉದುರಿರುತ್ತೇನೋ ಅಂತ ಭಯ. ಅಥವಾ ಮಧ್ಯ ಮಾತ್ರ ಉಬ್ಬಿ ಇರುತ್ತೆ ಕಲ್ಲು, ಸುತ್ತ ಎಲ್ಲ ತಗ್ಗಿರುತ್ತೆ, ಕೂತ್ಕೊಳ್ಳಿ ಕಷ್ಟ ಆಗುತ್ತೆ. ಇಲ್ಲ, ಪರಿಪೂರ್ಣ ಸಮತಟ್ಟಾದ ಜಾಗ ಆಗಿರ್ಬೇಕು. ಅದಕ್ಕೆ ಮುಂದೆ ಹೇಳ್ತಾನೆ ನಾತ್ಯುಚ್ಛಿತಂ ನಾತಿ ನೀಚಂ. ಒಂದು ಗುಂಡಿ ಒಳಗೆ ಕೂತ್ಕೊಳ್ಳೋದು ಅಲ್ಲ, ಕೈಕಾಲೆಲ್ಲ ಮೇಲೆ ದಂಡೆಗೆ ತಾಗ್ತಾ ಇರುತ್ತೆ, ಇವನು ಮಾತ್ರ ಮಧ್ಯೆ ಹೀಗೆ ಕೂತಿರ್ತಾನೆ, ಅದು ಕಾಲು ಒತ್ತುತ್ತಾ ಇರುತ್ತೆ, ಉಪಯೋಗ ಇಲ್ಲ. ಕಾಲು ಬಿಡಿಸಿ ಕೂತ್ರೆ, ಚಕ್ಕಳ ಮಕ್ಕಳ ಹಾಕಿ ಕೂತ್ರೆ ಅದರಿಂದ ಒಂದು 12 ಅಂಗುಲ ಆಚೆ ಈಚೆಗೆ ಏನು ಇರಬಾರ್ದು, ಕ್ಲೀನ್ ಇರಬೇಕು. ಅಲ್ಲಿ ಅದರ ಒಂದು 100 ಮೀಟರ್ ಆಚೆ ಈಚೆ ಯಾರು ಮಾತಾಡೋರು ಬರಬಾರದು. ಮಾನಸಿಕವಾಗಿ ಕೆಟ್ಟ ಯೋಚನೆಗಳನ್ನು ಮಾಡ್ಕೊಂಡು ಹೋಗೋರನ್ನು ಹೋಗ್ಲಿಕ್ಕೆ ಬಿಡಬಾರದು. ಆದಷ್ಟು ಶುಚಿಯಾದ ದೇಶ, ಅದಕ್ಕೆ ಆ ದೇಶ ಶಬ್ದ ಬಳಸಿದ್ದು. ದೇಶ ಅಂತಂದ್ರೆ ಪರಿಸರ, ದೇಶ ಅಂತಂದ್ರೆ ಸ್ಥಳ. ಕೇವಲ ಅವನು ಮಾತ್ರ ಶುದ್ಧಿ ಮಾಡ್ಕೊಂಡ್ರೆ ಸಾಕಾಗುದಿಲ್ಲ, ಸುತ್ತಲಿನ ಪರಿಸರ ಎಲ್ಲವೂ ಕೂಡ ಶುದ್ಧವಾಗಿರ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು. ಕೆಲವೊಂದು ಅನಿವಾರ್ಯವಾಗಿ ಕೆಲವು ಮನೆಯ ಮನಸ್ಥಿತಿಗಳು ಅಥವಾ ಇನ್ನೇದು ಕ್ರಿಯೆಯ ಪ್ರತಿಕ್ರಿಯೆಗೆ ಬೇಕಾದ ವಸ್ತುಗಳ ಸಂಗ್ರಹ ಇತ್ಯಾದಿಗಳಿದ್ದಾಗ ಸರಿ. ಆದ್ರೆ ಆದಷ್ಟು ಶುಚಿಯಾದ ದೇಶದಲ್ಲಿ ಪ್ರತಿಷ್ಠಾಪ್ಯ, ಯಾವುದನ್ನ ಸ್ಥಿರಂ ಆಸನಂ, ಸ್ಥಿರವಾದ ಆಸನವನ್ನ ಇರಿಸಿ, ಅಂದ್ರೆ ಕೂರ್ಮಾಸನ ಅಂತ ಹೇಳ್ತಾರೆ, ಸಾಧನೆಗೆ ಅನುಕೂಲಕರವಾದದ್ದು. ಚೇಲ, ಅಜಿನ, ಕುಶ. ಚೇಲ ಅಂದ್ರೆ ಬಟ್ಟೆ, ಮೇಲೆ ಬಟ್ಟೆ, ಅದು ಮುಂದೆ ಹೇಳ್ತಾರೆ. ಚೈಲ ಅಂತ ಸಾಮಾನ್ಯವಾಗಿ ಒಂದು ಶಬ್ದದ ಬಳಕೆ ಇದೆ, ಆದ್ರೆ ಕುಚೇಲ ಶಬ್ದ ನೋಡಿದಾಗ ಅದು ಸರಿ ಇದೆ, ಚೇಲ ಅನ್ನೋದು ಸರಿ, ಚೈಲ ಅನ್ನೋದು ಸರಿ. ಚೇಲ, ಅಜಿನ, ಕುಶ ಉತ್ತರ. ಮೇಲ್ಭಾಗದಲ್ಲಿ ರೇಷ್ಮೆಯ ಬಟ್ಟೆ, ಮಧ್ಯಭಾಗದಲ್ಲಿ ಗೋಣಿನಾರಿನ ಅಜಿನ ಅಲ್ವಾ, ಅಜಿನ ಅಂದ್ರೆ ಕುದುರೆ, ಯಾವುದು ಜಿಂಕೆಯ ಬೆನ್ನ ತೊಗಲು. ಇವತ್ತು ಇಂಥದ್ದನ್ನ ನಾವು ಬಳಸುವುದಕ್ಕೆ ಸ್ವಲ್ಪ ಕಷ್ಟ ಇದೆ, ಎಲ್ಲೂ ಅದಕ್ಕೆ ಪರ್ಮಿಷನ್ ಸಿಗಲ್ಲ. ಹಾಗೆ ತಂದ್ರು ಅದು ಅಫೆನ್ಸ್ ಆಗಿ ಉಳಿತೆ, ಯಾಕಂದ್ರೆ ಆ ಪ್ರಾಣಿಗಳ ಸಂಖ್ಯೆ ತೀವ್ರ ಬೇಟೆಯಾಡಿ ಕಮ್ಮಿಯಾಗಿ ಸ್ವತಃ ಅದನ್ನ
ಹೇಗಾದ್ರೂ ಬೆಳೆಸ್ಬೇಕು ಅಂತ ಅನ್ನೋ ದೃಷ್ಟಿಯ ವಾತಾವರಣ ಹೆಚ್ಚು ಹೆಚ್ಚು ಬರ್ತಾ ಇದೆ. ಅದಕ್ಕೆ ವಿದೇಶದಿಂದ ಕೆಲವು ತಳಿಗಳು ಬಂದದ್ದು ಇದೆ. ಆದ್ರೆ ಅಜಿನ ಅನ್ನೋದು ಸಾಧನೆಯ ದೃಷ್ಟಿಯಿಂದ ಮೈಲಿಗೆ ಅಂತ ನಮಗೆ ಮೇಲ್ನೋಟಕ್ಕೆ ಚರ್ಮ ಅನ್ನುವ ಕಾರಣಕ್ಕಾಗಿ ಅನ್ನಿಸಿದ್ರು, ಸಾಧನೆಯ ದೃಷ್ಟಿಯಿಂದ ಅದರಲ್ಲಿ ಕೂತ್ರೆ ಪ್ರಾಪಂಚಿಕವಾದ ಬಂಧಗಳ ಸೆಳೆತವೇ ಮರೆತು ಹೋಗುವಷ್ಟು ಅದಕ್ಕೆ ಶಕ್ತಿ ಇದೆ. ಅದು ಬಹಳ ಹೊತ್ತು ಕೂತ್ರು ಮೈ ಮರ್ತೇ ಬಿಡುತ್ತೆ. ಅಂತಹ ಶಕ್ತಿಯುಳ್ಳ ಸ್ಥಿರವಾದ ಆಸನವನ್ನು ನಾತ್ಯುಚ್ಛಿರಿತಂ, ಸ್ಥಿರವಾದ ಆಸನ, ಮನಸ್ಸನ್ನ ನಿಗ್ರಹಿಸಿ ಶುಚಿಯಾದ ಪ್ರದೇಶದಲ್ಲಿ ಚೆನ್ನಾಗಿ ಭಗವಂತನ ನೆನಕೆಯನ್ನು ಕೊಟ್ಟು, ಅದು ಉಚ್ಛಿರಿತವಾಗಿಯೂ ಇರಬಾರ್ದು, ನಾತಿ ನೀಚಂ ತುಂಬಾ ಕೆಳಮುಖಕ್ಕಾಗಿಯೂ ಚಿಂತನೆ ಬರಬಾರದು. ಚೇಲ ಅಜಿನ ಕುಶ, ಹತ್ತಿಯ ಬಟ್ಟೆ, ಸರಿ. ಇದು ಅಜಿನ ಅಂತ ಅನ್ನೋದು ಇವತ್ತು ಬಳಕೆಯಲ್ಲಿ ಇಲ್ಲದೆ ಇದ್ರು ಕೂಡ ಗೋಣಿ ನಾರಿನ ಅತ್ಯಂತ ಶುದ್ಧವಾದ ಧಾವಣಿ ಅಥವಾ ರೇಷ್ಮೆಯ ಬಟ್ಟೆ ಅಥವಾ ನಾರುಮಡಿ ಇಂಥದ್ದನ್ನ ಆಸನಕ್ಕಾಗಿ ಬಳಸುವುದು ಹೆಚ್ಚು ಸೂಕ್ತ. ಕೊನೆಗೆ ಅದರ ಬದಲಾಗಿ ಈಗೆಲ್ಲ ಲೋಹ ಅಂತ ಮನಸ್ಸಿನಲ್ಲಿಟ್ಟುಕೊಂಡು ಮರದ ಮಣೆಯನ್ನು ಮಾಡಿ ಅದಕ್ಕೆ ಹೂ ಬಡಿದು ಆಸನವಾಗಿ ಸ್ವೀಕರಿಸ್ತಾರೆ. ಅದು ಕೊನೆಯ ಧಾರ. ಸಾಧ್ಯವಾದಷ್ಟು ಹುಲ್ಲಿನ ಚಾಪೆ ಇದ್ರೆ ಅನುಕೂಲ. ಅದಕ್ಕೆ ಕುಶ ಅನ್ನೋ ಶಬ್ದ ಬಳಸಿತ್ತು. ಆಸ್ತರಣಕ್ಕಾಗಿ ಹಾಕುವ ಎಲ್ಲಾ ಧನುಸುಗಳು ಕೂಡ ಹಾಗೆ. ಕುಶ ಉತ್ತರಂ, ಇದು ಉತ್ತರ ಅಂದ್ರೆ ನಂತರ ಅಂತ. ಅದಕ್ಕೆ ನಾನು ಹೇಳುವಾಗ ವಿವರಣೆ ಕೊಡುವಾಗ ಮೊದಲು ಅದನ್ನು ಹೇಳಿದೆ. ಮೇಲೆ ಬಟ್ಟೆ ಇರುತ್ತೆ, ಮಧ್ಯ ಅಜಿನ ಇರುತ್ತೆ, ಕೊನೆಯಲ್ಲಿ ಎಲ್ಲ ಎಷ್ಟೆಷ್ಟು ಕೊಡುವುದಿದ್ರು ಕೂಡ ಅಥವಾ ಎಲ್ಲಿ ಈ ಪ್ರಸಂಗವನ್ನು ಗಮನಿಸಿದ್ರು ಕೂಡ ಯೋಗಮಾತ್ಮ ವಿಶುದ್ಧಯೇ ಅಯದು ಚೇಲಾಜಿನ ಕುಶೋತ್ತರಂ ನಾತ್ಯುಚ್ಛ್ರಿತಂ ನಾತಿ ನೀಚಂ, ಅತ್ಯಂತ ಉಚ್ಛ್ರಿತವಾದ ಸ್ಥಳವೂ ಅಲ್ಲ, ಬೆಟ್ಟ ತುದಿ ಕೂತ್ಕೊಂಡು ಕೆಳಗೆ ನೋಡಿದ್ರೆ ಭಯ ಆಗೋ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು, ಚೂರು ಕಡೆಗೆ ಬಂದ್ರೆ ಕೆಳಗೆ ಅಡ್ರೆಸ್ ಇಲ್ಲದಷ್ಟು ಆಳಕ್ಕೆ ಹೋಗ್ತೇನೆ ಅನ್ನೋ ಭಯ ಇರುವ ಜಾಗದಲ್ಲಿ ಕೂಡುದು, ಅಥವಾ ಕಣ್ಣು ಮುಚ್ಚಿ ಕಾಲು ಸ್ಲಿಪ್ ಆಗಿ ಇನ್ನೇನೋ ಆಗಿ ಅವ್ಯವಸ್ಥೆ ಆಗುದು ಇತ್ಯಾದಿಗಳು ಯಾವುದು ಆಗ್ಬಾರ್ದು. ಅಂದ್ರೆ ಕೇವಲ ಆ ಸ್ಥಳವನ್ನ ಗಮನಿಸಿ ಅಲ್ಲಿ ಎತ್ತರವಾದ ಜಾಗ ಆದ್ರೆ, ತುಂಬಾ ತಗ್ಗಿನ ಜಾಗ ಆದ್ರೆ ಆದಷ್ಟು ಅದನ್ನು ವರ್ಜೆ ಮಾಡುದು ಒಳ್ಳೇದು. ಸಮತಟ್ಟಾದ ಜಾಗದಲ್ಲಿ ನಮ್ಮ ಥಾಟ್ ಪ್ರೊಸೆಸ್ ಹಾಗೇ ಸಮತಟ್ಟಾಗಿ ಅನೇಕ ಜನರಿಗೆ ಅದು ಮುಟ್ಟುವುದು ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅದರ ಜಪಾನುಷ್ಠಾನ ಇತ್ಯಾದಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೇವೆ ಅಂತಂದ್ರೆ ನಮಗೆ ಅದರ ಫಲ ಬಹಳ ಬೇಗ ಸಿಗುತ್ತೆ. ಇದು ಆ ಒಂದು ಪದ್ಯದ ಅಭಿಪ್ರಾಯ. ಯೋಗ ಸಮಾಧಿಯನ್ನ ಆಚರಿಸಬೇಕು ಅಂತ ಮಾತು ಬಂತು. ನಿಂತು ಯೋಗ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ನಿಜವಾಗಿ ನಡೆದಾಡ್ತಾ ಕೂತೆ ಹೇಗೋ ಅಂತ ತರ ಕೂತು ಮಾಡಬಹುದು ಇಂದ್ರಿಯ ಸನ್ನಿಕರ್ಷ. ಯಾಕೆಂದ್ರೆ ಕೂತೆ ಮಾಡ್ಬೇಕು ಅನ್ನೋದಕ್ಕೆ ಶುಚೋದೇಶೆ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಅಂತ ಒತ್ತು ಕೊಟ್ಟರು. ಆಸೀನ ಸಂಭವಾತ್ ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 4ನೇ ಪಾದದ 17ನೆಯ ಸೂತ್ರ. ಇದು ಬಹಳ ಪ್ರಸಿದ್ಧ ಸೂತ್ರ. ಆಸೀನ ಸಂಭವಾತ್, ಏನೇ ಇದ್ರು ಕೂಡ ಸಂಭವಾತ್ ಆಸೀನ. ಹಾಗಾಗಿ ಶುಚಿಯಾದ ತಾಣದಲ್ಲಿ ಶರೀರವನ್ನು ಮನಸ್ಸನ್ನು ನ್ಯಾಯಗೊಳಿಸಿ ಆ ತಾಣಕ್ಕಿಂತ ಮತ್ತೊಂದು ಅಪರೂಪದ ಜಾಗ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇದರಲ್ಲಿ ಮನಸ್ಸು ವಿಕ್ಷಿಪ್ತವಾಗದೇ ಇರುವುದಕ್ಕೆ ಇದೆಲ್ಲ ಅನುಕೂಲಗಳನ್ನ ಹೇಳಿದ್ದು. ಶುಚೌದೇಶೆ ಪ್ರತಿಷ್ಠಾಪ್ಯ ಸ್ಥಿರಂ ಆಸನ, ಅದು ಒಂದು ಮನಸ್ಸಿನ ಏಕಾಗ್ರತೆಗೆ ಕಾರಣ. ಹೊರಗಿನಿಂದ ಸೈಲೆಂಟ್ ಆಗಿರ್ಬೋದು, ಆದ್ರೆ ಆಸನ ಕೂತ್ಕೊಂಡದ್ದು ಏನೋ ಒಂಚೂರು ವ್ಯತ್ಯಾಸ ಆಗಿದ್ರೆ, ಕಾಲಿಗೇನು ಚುಚ್ಚುತ್ತಾ ಇದ್ರೆ ಅಥವಾ ಒಂದು ಕಡೆಗೆ ವಾಲಿ ಕೂತದ್ದಾಗಿದ್ರೆ ಬೆನ್ನು ಬಂದು ಆ ಜಪನೇ ಬೇಡ ಅಂತ ಅನ್ಸ್ಬಿಡುತ್ತೆ. ಜಪಾನುಷ್ಠಾನ ಪ್ರಾರ್ಥನೆ ಎಲ್ಲದಕ್ಕೂ ಸ್ಥಿರವಾದ ಆಸನ, ಶುಚಿಯಾದ ಪ್ರದೇಶದಲ್ಲಿ
ಏನೇನ್ ಬೇಕೋ ಅಂತದ್ದೆಲ್ಲ ದೈವಿಕವಾದ ಮಂಗಳಕರವಾದ ವಸ್ತುಗಳನ್ನು ಇಟ್ಟುಕೊಂಡ್ರೆ ಆಯ್ತು. ಕೊಟ್ಟು ಹಾಗೆ ಕೂತ ಬಳಿಕ ನಾತ್ಯುಚ್ಛ್ರಿತಂ ನಾತಿ ನೀಚಂ ಏಲ ಅಜಿನ ಕುಶೋತ್ತರ, ತುಂಬಾ ದೊಡ್ಡ ಪೀಠ ಹಾಕೊಂಡು ಕೂಡುವವರಿಗೆ ಅಹಂಕಾರದ ಕಾಟ ತಡಿಲಿಕ್ಕಾಗಲ್ಲ. ಅಂದಾಗಿ ನಾವು ದೊಡ್ಡ ಪೀಠ ಹಾಕೊಂಡು ಧ್ಯಾನಕ್ಕೆಲ್ಲ ಕೂಡ್ಬಾರ್ದು. ನೆಲ ಬಿಡಬಾರ್ದು. ಹಾಗಂತ ಹೇಳಿ ನೇರ ನೆಲದ ಮೇಲೂ ಕೂಡಬಾರದು. ನೆಲದ ಮೇಲೆ ಕೂಡದೆ ಒಂದು ಚಾಪೆಯನ್ನು ಬಟ್ಟೆಯ ಹಾಸನ್ನು ಹಾಕಿ ಕೂತ್ರೆ ಆವಾಗ ಬಹಳ ಬೇಗ ಸಿದ್ಧಿ ಪಡೆಯುವುದು ಸಾಧ್ಯವಾಗುತ್ತೆ ಅಂತ ಕೃಷ್ಣನ ಮಾತಿನಿಂದ ಯಾರು ಪ್ರೇರಿತರಾಗಿ ಆಸನದ ಬಗ್ಗೆ ಬಂದಾಗ ಇನ್ನೊಂದು ಅಂಶವನ್ನ ಹೇಳಬೇಕು. ಬೇರೆಯವರ ಆಸನಗಳನ್ನ ಆದಷ್ಟು ಬಳಸಬಾರದು. ತೀರಾ ಅನಿವಾರ್ಯ ಆದಾಗ ಬೇರೆ. ಆದಷ್ಟು ನಾವು ಜಪಾನುಷ್ಠಾನಗಳಿಗೆಲ್ಲ ನಮ್ಮದೇ ಆದ ಒಂದು ಆಸನ ಇಟ್ಕೊಳ್ಬೇಕು. ಆ ಆಸನದಲ್ಲೇ ಕೂತು ಪಾಠ ಪ್ರವಚನ ಮಾಡಿದರೆ ಅದು ಒಂದೇ ತರದ ಅಭಿಪ್ರಾಯಗಳಲ್ಲಿ ಕೂಡಿರುತ್ತೆ ನಮ್ಮ ಯಾವುದೇ ಮಾತುಗಳು. ಇಲ್ಲ ಅಂತ ಆದ್ರೆ ಯಾರದ್ದೋ ಆಸನದಲ್ಲಿ ಕೂತ್ರೆ ಅವರ ಪ್ರಭಾವದಿಂದ ನಮಗೂ ಕೂಡ ಜಪ ಮಾಡ್ಲಿಕ್ಕೆ ಆಗದೆ ಇರೋ ಸ್ಥಿತಿ ಬರುತ್ತೆ. ಮತ್ತೆ ಅದು ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಅಕಸ್ಮಾತ್ ಜಪ ಮಾಡ್ಲಿಕ್ಕೆ ಆಯ್ತು ಅಂತ ಇಟ್ಕೊಳ್ಳಿ, ಅದರ ಪುಣ್ಯ ಆ ಆಸನ ಕೊಟ್ಟವನಿಗೆ ಹೋಗುತ್ತೆ. ನಿಮಗೆ ಪ್ರಾಮಾಣಿಕವಾದ ಸ್ಥಿತಿಯಲ್ಲಿ ಬೇಕು ಅಂತ ಬಯಸಿ ನೀವು ಆ ಪ್ರಯತ್ನವನ್ನು ಮಾಡಿ, ಆದ್ರೆ ಇದು ಕಷ್ಟ ಆಗುತ್ತೆ ಅಂತ. ಯಾರದ್ದು ಆಸನದಲ್ಲಿ ಕೂತ್ರೆ ಧ್ಯಾನ ಕಷ್ಟ ಆಗುತ್ತೆ, ಪುಣ್ಯ ಅವರಿಗೆ ಹೋಗುತ್ತೆ. ಏನು ಭೂಮಿಶ ಫಲಮಶ್ನುತೆ, ಯಾವುದೇ ಕರ್ಮ ಆಗ್ಲಿ ನಮ್ಮ ನೆಲದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಶುದ್ಧಿಯನ್ನು ಮಾಡಿಕೊಂಡು ಬದುಕಿದ್ರೆ ಅದಕ್ಕೆ ಶ್ರೇಯಸ್ಸಿದೆ. ಮಾಡುವವರಿದ್ರೂ ಕೂಡ ನಾವು ಅದನ್ನು ಬಿಡ್ತೇವೆ ಅಂತಂದ್ರೆ ಅದಕ್ಕೆ ಪಶ್ಚಾತ್ತಾಪವೇ ಇಲ್ಲ, ಪರಿಣಾಮವೇ ಏನಾದ್ರೂ ಡೌಟ್ ಇದೆಯಾ ಈ ಶ್ಲೋಕದಲ್ಲಿ? ಎತ್ತರದ ಪೀಠ ಬೇಡ ಅಂತ ಹೇಳಿದ್ರು. ತುಂಬಾ ತಗ್ಗಿನ ಪೀಠವೂ ಆಗಬಾರ್ದು ಆಸನ. ಮಣೆ ಹಾಕಿದ್ರು ಅದಕ್ಕೊಂದು ಲೋಹದ ಬೆಳ್ಳಿ ಅಥವಾ ಬಂಗಾರದ ಹೂವನ್ನೊಂದು ಬಡಿದು ಹಾಕೊಳ್ಳೋ ಕ್ರಮ ಇದೆ. ಅದು ಇಲ್ಲಿಗೆ ಜಾಸ್ತಿ. ಈ ಕರಾವಳಿ ಪ್ರದೇಶದಲ್ಲಿ ಮರಗಳು ಬೇಕಾದಷ್ಟು ಸಿಗುತ್ತೆ ಒಂದು, ಮತ್ತೆ ಈ ದಾಬಳಿಯ ಬಳಕೆಯು ಕೂಡ ತೀರಾ ಕೆಲವೊಂದು ಸರ್ತಿ ಅಪರೂಪ ಆಗುತ್ತೆ, ದಪ್ಪ ಇರುವುದರಿಂದ ಚುಚ್ಚತ್ತೆ ಎನ್ನುವ ಕಾರಣಕ್ಕೆ. ಆದ್ರೆ ಅದರಲ್ಲೂ ಚುಚ್ಚದೇ ಇರುವಂತಹ ಪದಾರ್ಥಗಳ ಸ್ವರೂಪ ಇದೆ. ಆ ರೀತಿಯಾದ ಒಂದು ಆಸನವನ್ನ ಮೊದಲು ಇವತ್ತು ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೆ ವಿಷ್ಣು ಪುರಾಣ ಮೋಸ್ಟ್ಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಾಳೆ ಮತ್ತೆ ಈ ಭಗವದ್ಗೀತೆಯ ಪಾಠದಲ್ಲಿ ಸೇರೋಣ. ಇದರ ಮೇಲೆ ಒಂದು 2-3 ಪ್ರಶ್ನೆ ಬರುವಂತದ್ದು ಈ ಶ್ಲೋಕದ ಮೇಲೆ. ಚರ್ಮ ಮಡಿ ಹೇಗೆ ಅಂತ ಅದು ನಾವು ಸ್ವಲ್ಪ ನೋಡಿದ್ವಿ. ಆಮೇಲೆ ಮೊದಲು ನಂತರ ಕೆಲವರು ಕೊನೆಗೆ ಕುಶ ದರ್ಭೆ ಕೊನೆಗೆ ಬರಬೇಕು ಅಂತ ಕೆಲವರು, ವಸ್ತ್ರ ಕೊನೆಗೆ ಬರಬೇಕು ಅಂತ ಕೆಲವರು, ಅಜಿನವೇ ಕೊನೆಯಲ್ಲಿ ಇರಬೇಕು ಅಂತ ಇನ್ನು ಕೆಲವರು. ಹಾಗಾಗಿ ಯಾವುದು ಕ್ರಮ ಅಥವಾ ಯಾವುದೋ ಒಂದಾದ್ರೂ ಆಗತ್ತೆ. ಏನೂ ಇಲ್ಲದೆ ಇರೋದಕ್ಕಿಂತ ಅಷ್ಟಾದ್ರೂ ಸಿದ್ಧಿ ಆಗತ್ತೆ ಅಂತ ಅನ್ನೋದು ಬೇಕು. ಇನ್ನು ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.